ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ನವಣೆಯಿಂದ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದರಲ್ಲಿ. ಆಮೇಲೆ ಇದು ಟೇಸ್ಟ್ ಕೂಡ ನಿಮಗೆ ಯಾವುದೇ ರೀತಿಯ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಇದು ಒಂದು ರೀತಿಯ ರವೆ ಇಡ್ಲಿ ಥರನೇ ಇರುತ್ತೆ, ರವೆ ಇಡ್ಲಿಗಿಂತನೂ ಸ್ವಲ್ಪ ಸ್ಮೂತಾಗಿ ಇರುತ್ತೆ ಅಂತ ಹೇಳ್ಬೋದು. ಇದು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ನೋಡಿ. ಈಗ ನಾನು ಒಂದು ಬೌಲಲ್ಲಿ 1 ಕಪ್ನಷ್ಟು ನವಣೆ ಹಾಕ್ಕೋತಾ ಇದ್ದೀನಿ. ಇದು 1 ಕಪ್ಪಿಗೆ ಒಂದು 6 ಇಡ್ಲಿ ಆಗುತ್ತೆ ಅಷ್ಟೇ. ಇದು ಅದಾದ ನಂತರ 1/4 ಕಪ್ಪು, ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರ 1 ಕಪ್ಪು ಅದೇ ಕಪ್ಪಲ್ಲಿ 1/4 ಕಪ್ಪು ಉದ್ದಿನಬೇಳೆ ಹಾಕಬೇಕು. ಚೆನ್ನಾಗಿ ತೊಳ್ಕೊಬೇಕು. ನವಣೆ ಸ್ವಲ್ಪ ಗಲೀಜಿರುತ್ತೆ, ಇದನ್ನು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ನೀರು ಹಾಕಿ ಒಂದು 4ರಿಂದ 6 ಗಂಟೆ ನೆನೆಸಬೇಕು. ನೋಡಿ, ಇವಾಗ ಇದು ನೆಂದಿದೆ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಬು. ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿದ್ರೂ ಇದು ಚೆನ್ನಾಗೇ ಇರುತ್ತೆ. ಇದು ಸ್ವಲ್ಪ ಮೃದುವಾಗಿ ಬರುತ್ತೆ ನೋಡಿ. ಇದನ್ನು ಒಂದು ಸ್ವಲ್ಪ ನೀರು ಬೇಕಾದರೆ ಅದಕ್ಕೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೋದು ನೋಡಿ. ಈ ಥರ ಈ ಹದಕ್ಕಿದ್ರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಇಡ್ಲಿ. ಇದನ್ನು ನಾನು ಫರ್ಮೆಂಟೇಷನಿಗೆ ಬಿಡಬೇಕು, ಅಂದರೆ ಇದನ್ನು ಸಾಯಂಕಾಲ ರುಬ್ಕೊಂಡ್ರೆ ನಾಳೆ ಬೆಳಗ್ಗೆಗೆ ಇದು ಬರುತ್ತೆ, ಇಡ್ಲಿ ಮಾಡೋಕ್ಕೆ ಬರುತ್ತೆ. ಇದಕ್ಕೊಂದು ಸಿಂಪಲ್ಲಾಗಿರೋಂಥ ಒಂದು ಚಟ್ನಿನ ಮಾಡ್ಕೋತಾ ಇದ್ದೀನಿ. 1 ಕಪ್ಪು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಅದಾದ ನಂತರ ಒಂದು 1/4 ಕಪ್ನಷ್ಟು ಕಡಲೆ, ಹುರುಗಡಲೆ, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಒಂದು ಅಥವಾ 2 ಎಲೆಯಷ್ಟು ಹುಣಸೆ ಹಣ್ಣು, ನಂತರ ಉಪ್ಪು ಹಾಕ್ಕೋತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ನಂತರ ನಾನು ಸ್ವಲ್ಪ ಚೇಂಜಿಗೆ ಖಾರ ಪುಡಿ ಹಾಕ್ಕೋತೀನಿ, ಅಥವಾ ನೀವು ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಅಥವಾ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನೀರು ಹಾಕ್ಕೊಂಡು ಚಟ್ನಿನ ರುಬ್ಕೋತಾ ಇದ್ದೀನಿ. ನೋಡಿ, ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡ್ರೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಇಂಗು ಮತ್ತು ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿರೋಂಥ ಒಗ್ಗರಣೆ ಇದು. ಈಗ ಇಡ್ಲಿ ತಯಾರಿಗೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಸಣ್ಣ ಕಡಾಯಿ ಒಳಗೆ ನಾನು 1 ದೊಡ್ಡ ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಅದನ್ನು ಸಾಸಿವೆನ ಸಿಡಿಸ್ಕೋತಾ ಇದ್ದೀನಿ ನೋಡಿ. ಇದನ್ನು ತೆಗೆದಿಟ್ಕೋಬೇಕು. ಇದು ಇಡ್ಲಿ ಹಿಟ್ಟು ಚೆನ್ನಾಗಿ ಮರ್ದಿಸೋಕ್ಕೆ ಉಬ್ಬಿರುತ್ತೆ, ಚೆನ್ನಾಗಿ ಲೈಟಾಗಿರುತ್ತೆ ನೋಡಿ. ಇದಕ್ಕೆ ಉಪ್ಪು ಹಾಕ್ಕೋಬೇಕು. ನಂತರ ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕೋತೀನಿ. ನಿಮ್ಗೆ ಯಾವ ಥರದ್ದು ವೆಜಿಟೇಬಲ್ಸು ನಿಮ್ಗೆ ಇಷ್ಟ ಇರೋಂಥದ್ದು ಹಾಕ್ಕೋಬೋದು. ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನು ನೋಡಿ. ಇದಕ್ಕೆ ಯಾವುದೇ ರೀತಿಯಾದ ಸೋಡಾ ಅಥವಾ ಏನೂ ಅವಶ್ಯಕತೆ ಇಲ್ಲ, ತುಂಬಾ ರುಚಿಯಾಗಿ ಚೆನ್ನಾಗಾಗುತ್ತೆ ನೋಡಿ. ಈಗ ನಾನು ಒಗ್ಗರಣೆ ಮಾಡಿಟ್ಕೊಂಡಲ್ಲ, ಇದು ಎಣ್ಣೆ ಒಳಗೆ ಸಾಸಿವೆ ಸಿಡಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಇದ್ರ ಮೇಲೆ ಹಾಕೋತಾ ಇದ್ದೀನಿ ಪ್ಲೇಟಲ್ಲಿ, ಇಡ್ಲಿ ಪ್ಲೇಟ್ ಮೇಲೆ ನೋಡಿ. ಈ ಥರ ಎಲ್ಲ ಕಡೆ ಚೆನ್ನಾಗಿ ಹಚ್ಕೋಬೇಕು. ಇದಾದ ನಂತರ ನಾನೀಗ ಇಡ್ಲಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಇದು 6 ಇಡ್ಲಿಗೆ ಸಫಿಷಿಯೆಂಟಾಗಿ ಆಗುತ್ತೆ ಹಿಟ್ಟು. ಇದು ಆ್ಯಕ್ಚುಲಿ ತುಂಬ ಹೆವಿ ಅನಿಸುತ್ತೆ ಈ ಇಡ್ಲಿ. ನೀವು 2ರಿಂದ 3 ತಿಂದ್ರೂ ನಿಮಗೆ ಇದು ಹೊಟ್ಟೆ ತುಂಬುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು 10ರಿಂದ 12 ನಿಮಿಷ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ನೀವು ಅದನ್ನು ಯಾವಾಗ ತೆಗಿಬೇಕು ಅಂತ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ, ಇದು ಮೇಲ್ಗಡೆ ಬಿಳಿ ಒಂದು ಸ್ಟೀಮ್ ಬರೋಕ್ಕೆ ಶುರುವಾಗುತ್ತೆ, ಅವಾಗ ಆಗಿದೆ ಅಂತ ಅರ್ಥ.
ನೋಡಿ ಇವಾಗ ಸ್ಮೂತಾಗಿರೋಂಥ ಇಡ್ಲಿ, ಸಾಫ್ಟಾಗಿರೋ ಇಡ್ಲಿ ರೆಡಿ ಇದೆ. ಇದು ನಿಮಗೆ ತಿನ್ನಬೇಕಾದ್ರೆ ನಿಮ್ಗೆ ಅನಿಸೋದಿಲ್ಲ, ಅಂದರೆ ನಾವು ಯಾವಾಗಲೂ ಮಾಡ್ಕೊಳ್ಳೋ ಇಡ್ಲಿ ಥರ ಅಲ್ಲ ಇದು ಅಂತ ಅನ್ನೋ ಫೀಲಿಂಗ್ ಬರೋದೇ ಇಲ್ಲ. ಕಲರಿಂದ ಅಷ್ಟೇ ನಿಮಗೊಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಹೊರತು ಟೇಸ್ಟಿಂದ ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ವಾಚ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು, ನಮಸ್ಕಾರ.